ಹಲೋ, ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಅಂತೆ ಬಾಯ್ಲಿ. ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ನಾನು ಯೂಟ್ಯೂಬಲ್ಲಿ ಏನು ಹಾಕಲಿ ನೆಕ್ಸ್ಟ್ ವಿಡಿಯೋ ಅಂತೆಲ್ಲ ಕೇಳಿದಾಗ ತುಂಬ ಜನ ಸಜೆಷನ್ ಕೊಟ್ಟಿದ್ದೀರಾ ಏನೇನೇನೇನೋ. ಅದರಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಆಸ್ಕ್ಡ್ ಅಬೌಟ್ ಎಂತ ಇದು ಒಂದು ಪ್ರೆಗ್ನೆನ್ಸಿ ಇದು ಜರ್ನಿ ಹೇಗಿತ್ತು ನಿಮ್ಮದು ಅನ್ನೋದನ್ನ ತುಂಬ ಜನ ಕೇಳಿದ್ದಾರೆ. ಸೊ ಐ ಥಾಟ್ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದ್ವಿ. ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದ್ವಿ. ಇವಾಗ ರೈಟ್ ಟೈಮ್ ಟು ಪುಟ್ ವಿಡಿಯೋ ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಸ್ವಲ್ಪ ಟೈಮ್ ಸಿಕ್ಕಿದೆ. ಆ್ಯಂಡ್ ನೀನು ಆನ್ಸರ್ ಮಾಡಬೇಕು ಕೆಲವೊಂದು, ಬಿಕಾಸ್ ನೀನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಾ ಇಲ್ಲ. ಅದಕ್ಕೆ ನಾನು ಬರತ್ತೆ ಮಾಡಲಿ ಅಂತ ಕರ್ಸ್ಕೊಂಡಿದ್ದೀನಿ. ಇದು ಪಾಪ ನಮ್ಮಮ್ಮ ಏನೇನೋ ಅಡುಗೆ ಎಲ್ಲ ಮಾಡಿದ್ದಾರೆ. ಅಂದರೆ ನಾಳೆ ಒಂದು ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲ ಪ್ರೆಪ್ ಮಾಡ್ತಾಯಿದ್ರು. ಶಿ ಗಾಟ್ ಸೋ ಮಚ್ ಟಯರ್ಡ್. ಅದಕ್ಕೆ ಅವ್ರನ್ನ ಮಲಗಿಸ್ಬಿಟ್ಟು, ಅಲ್ಲ ಮಲಗಿಸಿಲ್ಲ ಆ್ಯಕ್ಚುಲಿ, ಅವರು ಸೀರಿಯಲ್ ನೋಡ್ತಾ ಇದ್ದಾರೆ. ಸೀರಿಯಲ್ ಹಾಕ್ಕೊಟ್ಟಿದ್ದೀವಿ. ಮೀನ್ ವೈಲ್ ವಿ ಥಾಟ್ ವಿಲ್ ಡೂ ದಿಸ್ ವೀಕ್ ಆಯಿತಾ. ತುಂಬ ಜನ ಎಷ್ಟೊಂದು ಥರ ಕ್ವೆಶನ್ಸ್ ಎಲ್ಲ ಕೇಳಿದ್ದಾರೆ. ಆ್ಯಂಡ್ ಆಲ್ಸೋ ನನ್ನ ಪ್ರೆಗ್ನೆನ್ಸಿದ್ದು ವಿಲ್ ಸೊ ಫಸ್ಟ್ ಆಫ್ ಆಲ್ ಮಲ್ಟಿಪಲ್ ಪೀಪಲ್ದು ಕ್ವೆಶನ್ ಏನಂತ ಇರೋದಂದ್ರೆ ವಾಸ್ ಇಟ್ ಪ್ಲಾನ್ ಅಂತ. ಸೊ ಇದಕ್ಕೆ ಆನ್ಸರ್ ಏನಂತಂದ್ರೆ ವಿ ವರ್ ಜಸ್ಟ್ ರೆಡಿ. ಇಟ್ ವಾಸ್ ನಾಟ್ ಲೈಕ್ ಪ್ಲಾನ್ ಥರ ಏನಿರಲಿಲ್ಲ. ಸೊ ದ ವಿಡಿಯೋ ಹಾಕ್ತೀನಿ ಅದರಲ್ಲಿ ವಿ ಗಾಟ್ ಟು ನೋ ಅಬೌಟ್ ಅವರ್ ಪ್ರೆಗ್ನೆನ್ಸಿ. ವಿ ಫೆಲ್ಟ್ ಹ್ಯಾಪಿ. ಅಂದರೆ ಸ್ವಲ್ಪ ಭಯ ಆಯಿತು. ನನಗೆ ಸರ್ಪ್ರೈಸ್ ಇತ್ತು. ಸೊ ಸ್ವಲ್ಪ ಒಂಚೂರು ಭಯ ಆಯಿತು. ಬಟ್ ದೆನ್ ವಿ ವರ್ ಆಲ್ ಹ್ಯಾಪಿ ಆ್ಯಂಡ್ ಚೆನ್ನಾಗಿ ಅನಿಸ್ತು. ಸೊ ಯಾಗುಂಡು ಭಯ ಆಗ್ತಾ ಇದೆಯಾ? ನಾನೇ ಫುಲ್ ಧೈರ್ಯದಲ್ಲಿದ್ದೀನಿ. ಆಯಿತಾ. ಸೊ ದ್ಯಾಟ್ ವಾಸ್ ಅವರ್ ಫಸ್ಟ್ ಕ್ವೆಶನ್. ಮತ್ತೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ದಾರೆ, ಹೌ ಆರ್ ಯು ಮ್ಯಾನೇಜಿಂಗ್ ಡಿಸಿನೆಸ್, ವಾಮಿಟಿಂಗ್ ಇನ್ ಪ್ರೆಗ್ನೆನ್ಸಿ. ಮತ್ತು ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಆಸ್ಕಿಂಗ್ ಅಬೌಟ್ ಹೆಂಗೆ ನಿಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನು ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ. ಸೊ ಅವರಿಗೋಸ್ಕರ ಐ ವಿಲ್ ಟೆಲ್ ಯು ದ ಹೋಲ್ ಇಲ್ಲಿ ತನಕ ಹೆಂಗಿತ್ತು ನನ್ನದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು. ಭರತ್ ಆ್ಯಕ್ಚುಲಿ ಕುಕ್ ಮಾಡ್ತಾ ಇದ್ದಾರೆ. ಎಂತ ಏನು ಮಾಡ್ತಿದ್ಯಾ ಗುಂಡು? ಅವಲಕ್ಕಿ ಮಾಡ್ತಾ ಇದ್ದಾರೆ. ಸೊ ಆ ಕಡೆ ಈ ಕಡೆ ಹೋಗಿ ಬರ್ತಾ ಇದ್ದಾನೆ. ಬಟ್ ದಟ್ಸ್ ಓಕೆ. ನಾನು ನಿಮ್ಗೆ ಹೇಳ್ತೀನಿ, ಡೋಂಟ್ ಮೈಂಡ್. ನಾನು ನಿಮ್ಗೆ ಹೇಳ್ತೀನಿ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಫುಲಿ ನನಗೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಯೂಶಲಿ ಇದು ಕಾಮನ್ ಅಲ್ಲ ಎಲ್ಲರಿಗೂ, ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಆಗಲಿ ಅಥವಾ ತಲೆ ತಿರ್ಗೋದು ಗೊತ್ತಿಲ್ಲ ನನಗೆ. ಬಟ್ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗೋ ಥರ ಆಗುತ್ತೆ ಇಲ್ಲ. ಬಟ್ ನನ್ನ ಫಸ್ಟ್ ಟ್ರೈಮಿಸ್ಟರ್ ವಾಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಅಟ್ ಆಲ್. ನಂದು ಒಂದು ರೇಂಜಿಗೆ ಓಕೆ. ಕೆಲವೊಂದು ದಿನ ಪ್ರಾಬ್ಲಮ್ ಅಂತು ಮಧ್ಯದಲ್ಲಿ ಒಂದು 2 ವೀಕ್ಸ್ ಆ ಥರ ನನಗೆ ಒಂದು ಸ್ವಲ್ಪ ಬೆಳಗ್ಗೆ ಎದ್ದಾಗ ಬ್ರಷ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಆ ಥರ ಎಲ್ಲ ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು. ಒಂದು ಸ್ವಲ್ಪ ಫ್ರೆಶ್ ಏರ್ಗೆ ಹೋಗಿ ನಿಂತ್ಕೊಳ್ಳೋ ಅಷ್ಟರೊಳಗಡೆ ಸರಿ ಆಗ್ತಾಯಿತ್ತು. ಆ್ಯಂಡ್ ಆಯ್ತು, ಇದೇನು ಡಿಸ್ಟರ್ಬೆನ್ಸ್ ಆಗಲ್ಲ. ಮೇಕ್ ಇಟ್ ಸ್ಪೈಸಿ ಗುಂಡು. ಹಸಿಮೆಣಸಿನ್ಕಾಯಿ ಇದೆ ಡಬ್ಬದಲ್ಲಿರಲಿ. ಡಬ್ಬನೇ ಇಲ್ಲ ಇಲ್ವಾ? ನೀನು ಇವಾಗ ಅಡುಗೆ ಮಾಡ್ತಾ ಇಲ್ಲ, ನಮ್ಮಮ್ಮ ಬಂದಮೇಲೆ. ಅದಕ್ಕೆ ಗೊತ್ತಿಲ್ಲ ನನಗೆ. ಆಯ್ತು ನೋಡಿ. ಇನ್ನೊಂದು ಹಾಕೋಲ್ಲ. ನೀವು ರೆಸ್ಟ್ ಮಾಡಿ, ತುಂಬ ಏನಾರು ಮಾಡಿದ್ದೀರಾ ಒಂದು ಸ್ವಲ್ಪ ಹೊತ್ತು. ಸೊ ನಂದು ಫಸ್ಟ್ ಟ್ರೈಮಿಸ್ಟರು ಆ ಥರ ಆಯ್ತಾಯ್ತಾ. ಆಲ್ 3 months ಒಂದು ಸ್ವಲ್ಪ ನನಗೆ ಹುಷಾರಿಲ್ಲ ಥರ ಫೀಲ್ಸ್ ಅನಿಸ್ತಾ ಇತ್ತು. ಒಂದು ಸ್ವಲ್ಪ ಸುಸ್ತಾಗೋದು. ಅದು ಬಿಟ್ಟರೆ ಐ ಥಿಂಕ್ ಐ ವಾಸ್ ಆಲ್ ಫೈನ್. ಬಟ್ ದೆನ್ ಎಷ್ಟೊಂದು ಜನ ವರ್ಕೌಟ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ. ನಾನು ಫಸ್ಟ್ ಟ್ರೈಮಿಸ್ಟರಲ್ಲಿ ಬರೀ ಪ್ರೀನೇಟಲ್ ಯೋಗ ಮಾಡಿದೆ ಅಲ್ಲ. ಅಂದರೆ ಮುಂಚೆಯಿಂದನೂ ವರ್ಕೌಟ್ ಅಥವಾ ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಆ ಥರ ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡಿ. ಬಟ್ ಅಷ್ಟೊಂದು ಫುಲ್ ಫ್ಲೆಶ್ಡ್ ಅಲ್ಲ. ಲೈಕ್ ಸ್ವಲ್ಪ ಕಡಿಮೆ ಬೇಸ್ಡ್ ಆನ್ ಪ್ರಾಪರ್ ಟ್ರೈನರ್ ಇಟ್ಕೊಂಡು ಮಾಡಿ. ನಾನು ಪ್ರಾಪರ್ ಟ್ರೈನರ್ ಇಟ್ಕೊಂಡಿದ್ದೆ. ಬಿಕಾಸ್ ಪ್ರೀನೇಟಲ್ ಯೋಗ ಅಂದರೆ ಕೆಲವೊಂದಷ್ಟು ಆಸನಗಳಿರುತ್ತಲ್ಲ, ಅದು ಮಾಡಿಫಿಕೇಶನ್ ಮಾಡಬೇಕಿರುತ್ತೆ. ಸೊ
ಇಟ್ಸ್ ಬೆಟರ್ ಟ್ರೈನರ್ ಇಟ್ಕೊಂಡು ಮಾಡೋದು. ಏನಕ್ಕೂ ಎಲ್ಲದಕ್ಕೂ ಡಾಕ್ಟರ್ನ ಕೇಳಿ, ಜಸ್ಟ್ ಇಂಟರ್ನೆಟ್ ಅಥವಾ ನಾವು ಹೇಳಿದ್ವಿ ಅಥವಾ ಯಾರು ಹೇಳಿದ್ರು ಅನ್ನೋದಕ್ಕಿಂತ ದಯವಿಟ್ಟು ಡಾಕ್ಟರ್ನ ಕೇಳಿ ಆಮೇಲೆ ನಿಮ್ಮದೇ ಆದಂಥ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಇದು ಬೇಸಿಕಲಿ ವಿ ಆರ್ ನಾಟ್ ಡಾಕ್ಟರ್ಸ್ ಆರ್ ಎನಿಥಿಂಗ್, ನಮ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇರೋದಲ್ವಾ. ಸೊ ನಮ್ದು ಎಕ್ಸ್ಪೀರಿಯನ್ಸ್ ಅಷ್ಟೇ ಅನ್ಕೊಂಡು ಕೇಳಿಸ್ಕೊಳ್ಳಿ ಆಯ್ತಾ. ವಿ ಆರ್ ನಾಟ್ ಸಜೆಸ್ಟಿಂಗ್ ಎನಿಥಿಂಗ್. ದಟ್ ವಾಸ್ ಮೈ ಫಸ್ಟ್ ಟ್ರೈಮಿಸ್ಟರ್. ಆರಾಮ್ಸೆ ಒಂದು ಸ್ವಲ್ಪ ಇದ್ದೆ, ಒಂಚೂರು, ಆದರೆ ತುಂಬ ಏನು ಓಡಾಡಲಿಲ್ಲ. ದಿ ಸೇ ಇಟ್ಸ್ ನಾಟ್ ಐಡಿಯಲ್. ಇಟ್ಸ್ ನಾಟ್ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಬೆಟರ್ ನಾಟ್ ಟು ಟ್ರಾವೆಲ್ ಮಚ್ ಅಂತ, ಬಿಕಾಸ್ ಕೇರ್ಫುಲ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ. ಸೊ ನಾವೇನು ಅಷ್ಟು ಟ್ರಾವೆಲ್ ಮಾಡಿಲ್ಲ. ಬಟ್ ಸೆಕೆಂಡ್ ಟ್ರೈಮಿಸ್ಟರ್ ಮಾತ್ರ ಸಖತ್ತಾಗಿತ್ತು ಆಯ್ತಾ. ಒಂದೊಂದ್ಸಲ ಅಂತೂ ನನಗೆ ಮತ್ತೆ ಹೋಗೋದು ಬೇಬಿ ಬಂಪ್ ಒಂದು ಚುಟ್ಟು ಕಾಣಿಸ್ತೈತೆ. ಐ ಥಿಂಕ್ ನಾನು ಈ ಜೆಂಡರ್ ರಿವೀಲ್ ಪಾರ್ಟಿ ಮಾಡಿದಾಗ ಐ ವಾಸ್ ಆಲ್ಮೋಸ್ಟ್ 4th month ಕಂಪ್ಲೀಟ್ ಆಗಿತ್ತು ನನಗೆ. ಅವಾಗ ಒಂಚೂರು ಬೇಬಿ ಬಂಪ್ ಬಂದಿತ್ತು. ಸೊ ಆವಾಗ ಒಂದು ಸ್ವಲ್ಪ ಅಂದರೆ ಐ ವಾಸ್ ಸೋ ಎಂತ ಎನರ್ಜೆಟಿಕ್, ಫುಲ್ ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿದ್ದೆ. ಆ್ಯಕ್ಚುಲಿ ಏನು ಅನ್ನಿಸ್ತಾನೆ ಇರಲಿಲ್ಲ. ಆಮೇಲೆ ಹೆಂಗೆ ಹೋಯ್ತು ಸೆಕೆಂಡ್ ಟ್ರೈಮಿಸ್ಟರ್ ಗೊತ್ತೇ ಆಗಿಲ್ಲ. ಆ್ಯಂಡ್ ನಾನು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ವರ್ಕೌಟ್ ಲೈಕ್ ಪ್ರಾಪರ್ ಸ್ಟ್ರೆಂತ್ ಟ್ರೈನಿಂಗ್ ಮತ್ತೆ ಕಂಟಿನ್ಯೂ ಮಾಡಿದೆ. ಫಸ್ಟ್ ಮಾಡ್ತಾ ಇದ್ದೆ ಮೊದಲು, ಪ್ರೆಗ್ನೆನ್ಸಿಗಿಂತ ಮುಂಚೆ ನಾನು ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಕಂಟಿನ್ಯೂ ಮಾಡಿದೆ. ಮತ್ತೆ ನಾನು ಕೆಲವೊಂದಷ್ಟು ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ ದೀಸ್ ಥಿಂಗ್ಸ್ ಹೆಲ್ಪ್ ಮೀ. ಫಾರ್ ಎಕ್ಸಾಂಪಲ್ ಒಂದು 6th 7th ಮಂತ್ ಇರಬೇಕಾದ್ರೆ ನನಗೆ ಬ್ಯಾಕ್ ಪೇನ್ ಎಲ್ಲ ಒಂದು ಸ್ವಲ್ಪ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆ್ಯಕ್ಚುಲಿ. ಬಟ್ ಬ್ಯಾಕ್ ಪೇನಿಗೆ ಅಂತ ನಾನು ಬೆಲಿ ಬೆಲ್ಟ್ ತೊಗೊಂಡೆ. ನಾನು ತೊಗೊಂಡಿದ್ದ ಬ್ರ್ಯಾಂಡು ಮಾಮ್ ಕೋಜಿ ಅಂತ. ಇಟ್ ರಿಯಲಿ ಹೆಲ್ಪ್ ಮೀ. ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ಇಟ್ಕೊಂಡ. ಸೊ ಲೆಟ್ ಮೀ ಟು ದಿಸ್. ಒಂದು ಹಾಕಪ್ಪ. ಅಲ್ಲ ಹಂಗೆ ಹಾಕಲ್ಲ ಅದು. ನೋ 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 ಅದು ಇದಲ್ವಾ, ನನಗೆ ಆ ಥರ ಮೆಷರ್ಮೆಂಟ್ ಗೊತ್ತಾಗಲ್ಲ. ಒಂದು ಬೌಲಲ್ಲಿ ಹಾಕು. ಆ್ಯಕ್ಚುಲಿ ಅದ್ರದ್ದು ಅದು ಅವ್ರಿಗೆ ಮಾಡ್ತಾರೆ. ಇದು ಮೆಷರ್ಮೆಂಟ್ ಮಾತ್ರ ಏನೋ ಗೊತ್ತಾಗಲ್ಲ. ಇಷ್ಟು ಹಾಕೋ ಇನ್ನು ಸ್ವಲ್ಪ ಇನ್ನು ಸಾಕು. ಇನ್ನೊಂದು ಚೂರು ಹಾಕ್ಬೋದು. 3 ಜನ ಅಲ್ವಾ. ಸಾಕು ನಡೆಯುತ್ತೆ ಬರುತ್ತೆ. ಸೊ ಬೆಲಿ ಬೆಲ್ಟ್ ನಾನು ಯೂಸ್ ಮಾಡಿದ್ದು ಈ ಥರ ಹಿಂದೆ ಹಾಕ್ಕೊಂಡು ಬೆಲ್ಲಿಗೆ ಸಪೋರ್ಟ್ ಸ್ವಲ್ಪ ಸಿಗೋದು. ಆ್ಯಂಡ್ ಆಲ್ಸೋ ಲಿಫ್ಟ್ ಮಾಡುತ್ತಾ ಇತ್ತು, ಹೊಟ್ಟೆ ಹತ್ರ ಒಂದು ಸ್ವಲ್ಪ ಲಿಫ್ಟ್ ಮಾಡೋದು. ಆ್ಯಂಡ್ ಆಲ್ಸೋ ಬೆನ್ನಿಗೆ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇರ್ತಲ್ಲ, ಅದು ಸಪೋರ್ಟ್. ಹೊಟ್ಟೆ ಹತ್ರ ತುಂಬ ಚೆನ್ನಾಗಿದೆ ಇದು ಸಪೋರ್ಟ್ ಆಯಿತಾ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ಇವಾಗ 9th month ನಾನು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾಟ್ ನೆಸೆಸರಿ ಅಂತ ಅಷ್ಟು ವಾಕು ಮಾಡ್ತಾ ಇಲ್ಲ. ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸೊ ಇವಾಗ ನಾಟ್ ಯೂಸಿಂಗ್ ಮಚ್. 6th 7th ಮಂತಲ್ಲಂತೂ ನಾನು ಇದನ್ನು ತುಂಬ ಯೂಸ್ ಮಾಡಿದ್ದೀನಿ. ಇದನ್ನು ಹಾಕೋಕಂದ್ರೆ ಕೂತ್ಕೋಬೇಕಾದ್ರೆ ಎಲ್ಲ, ಬಟ್ ವೈಲ್ ವಾಕಿಂಗ್ ಆ್ಯಂಡ್ ಆಲ್ ದ್ಯಾಟ್ ಇದನ್ನು ಯೂಸ್ ಮಾಡ್ತಾರೆ. ನಂಗೆ ಐ ಫೆಲ್ಟ್ ರಿಯಲಿ ಕಂಫರ್ಟಬಲ್ ಥರ. ಆ್ಯಂಡ್ ಆಲ್ಸೋ ಸ್ವಲ್ಪ ಆರಾಮ್ ಅನಿಸ್ತಾ ಇತ್ತು. ಸೊ ಅದೊಂದಾಯ್ತಾ. ಆಮೇಲೆ ಐ ಯೂಸ್ಡ್ ಪ್ರೆಗ್ನೆನ್ಸಿ ಪಿಲ್ಲೋ ಥರ ಯೂಸ್ ಮಾಡಿಲ್ಲ ನಾನು. ಫುಲ್ ದೊಡ್ಡದು ಇರುತ್ತಲ್ಲ, ಹಿಂಗೆ ರೌಂಡ್ ಯು ಶೇಪಲ್ಲಿ ಇರುತ್ತಲ್ಲ, ಅದನ್ನೇನು ಯೂಸ್ ಮಾಡಿಲ್ಲ ನಾನು. ಬಟ್ ನಾನು ಪಿಕ್ಚರ್ ಹಾಕ್ತೀನಿ ಸಿಕ್ಕಿದ್ರೆ. ಅದು ನನ್ನ ಬ್ಯಾಕಿಗೆ ಮತ್ತು ನನ್ನದು ಬೆಲ್ಲಿಗೆ ಸಪೋರ್ಟ್ ಸಿಗೋ ಥರ ಒಂದು ಚಿಕ್ಕದು ಅಗೇನ್ ಫ್ರಮ್ ಮಾಮ್ ಕೋಸ್ ಇದು ನಾನು ಯೂಸ್ ಮಾಡಿದ್ದು. ಅದು ಇವಾಗ ನನಗೆ ಕಂಫರ್ಟೇಬಲ್ ಅನಿಸ್ತಿಲ್ಲ. ಬಟ್ ಆ ಟೈಮಲ್ಲಿ ಸ್ವಲ್ಪ ಬೆಲ್ಲಿ ಸೈಜ್ ಕಡಿಮೆ ಇರಬೇಕಾದ್ರೆ ನಂಗೆ ಅದು ಕಂಫರ್ಟೇಬಲ್ ಅನಿಸ್ತಾ ಇತ್ತು. ಈಗ ಇಂಥ ಸೈಡಲ್ಲೇ ಮಲಗಬೇಕಂತ ಹೇಳ್ತಾರಲ್ಲ, ನಾನು ಆ್ಯಕ್ಚುಲಿ ಹೆಂಗೋ ಗೊತ್ತಿಲ್ಲ, ನಂಗೆ ಬೆಳಗ್ಗೆ ಎದ್ದೋಷ್ಟರೊಳಗೆ ಅಥವಾ 1000 ಸಲ ನಾನು ಹಿಂಗೆ ಮಲ್ಕೊಬಿಡ್ತಾ ಇದ್ದೀನಿ. ಐ ಅಫ್ಕೋರ್ಸ್ ಮಿಸ್ ಮಲ್ಕೊಳ್ಳೋದು, ಹಿಂಗೆ ಉಲ್ಟಾ ಹಾಕೊಂಡು ಮಲ್ಕೊಳ್ಳೋದು ನಾನು ಇನ್ನೂ ಮಿಸ್ ಮಾಡ್ತಾ ಇದ್ದೀನಿ. ಯಾವಾಗ ಬೇಬಿ ಆದ ತಕ್ಷಣ ಪ್ರಾಬ್ಲಿ ಫಸ್ಟ್ ಡೇ ಐ ವಿಲ್ ಡೂ ದ ಸ್ಟೇ ಅಂತ ಹಿಂಗೆ ಉಲ್ಟಾ. ಐ ಆಮ್ ಮಿಸ್ಸಿಂಗ್ ದ್ಯಾಟ್ ಆ್ಯಕ್ಚುಲಿ ತುಂಬ. ಯಾವಾಗಲೂ ಬರುತ್ತೆ ಎಕ್ಸ್ಟ್ರಾ ಇದೆ. ಹೋದ ತಕ್ಷಣ ಬೆಡ್ಗೆ ಹೋದ ತಕ್ಷಣ ಹಿಂಗೆ ಮಲ್ಕೊಂಡ್ಬಿಡ್ತೀಯ ಆ ನಂತರ. ಅದನ್ನು ಐ ಆಮ್ ಮಿಸ್ಸಿಂಗ್ ಅ ಲಾಟ್. ಸೊ ಆ್ಯಕ್ಚುಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ನಾನು ಮಲ್ಕೊಂಡೆ ಆ ಥರ. ಇಟ್ ಈಸ್ ಸ್ಟಿಲ್ ಓಕೆ ಅಂತ ಹೇಳಿದ್ರು. ಸೊ ನಾನು ಮಲ್ಕೊಂಡೆ. ಬಟ್ ಸೆಕೆಂಡ್ ಟ್ರೈಮಿಸ್ಟರಿಂದ ಐ ಮಿಸ್ಡ್ ಅ ಲಾಟ್. ಸೊ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನಾನು ಲೆಫ್ಟು ರೈಟು 2 ಸೈಡು ಮಲ್ತಾ ಇದ್ದೆ. ಆ್ಯಂಡ್ ಬೆನ್ ಮೇಲೆ ಹಿಂಗೆ ಆ ಥರನೂ ಬೆನ್ ಮೇಲೆ ಮಲ್ಕೊಳ್ಳೋದು ಆ ಥರನೂ ಮಲ್ತಾ ಇದ್ದೆ. ಬಟ್ ಥರ್ಡ್ ಟ್ರೈಮಿಸ್ಟರಲ್ಲಿ ಇಟ್ ಈಸ್ ರೆಕಮೆಂಡೆಡ್ ನೀವು ಆದಷ್ಟು ಲೆಫ್ಟ್ ಸೈಡಲ್ಲೇ ಮಲ್ಕೊಳ್ಳುತ್ತೆ. ಹಿಂಗೆ ಮಲ್ಕೊಂಡ್ರೆ ಐ ಮೀನ್ ಬೆನ್ ಮೇಲೆ ಮಲ್ಕೊಂಡ್ರೆ ಅದು ಬ್ರೀದಿಂಗಿಗೆ ನಮಗೆ ಫಸ್ಟ್ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ದೆನ್ ದ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಆದಷ್ಟು ಲೆಫ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಬರೋದು ಪಾಪ ಮಲಗಿದಾಗ ಮಧ್ಯ ಎಚ್ಚರ ಮಾಡಿಕೊಂಡು ಯಾವ ಥರ ಮಲ್ಕೊಂಡಿದ್ದೀನಿ ಅಂತ ನೋಡಿ
ಹಿಂಗೆ ಅಂದು ಸರಿಯಾಗಿ ಮಲ್ಕೋ ಅಂತ ಹೇಳ್ಬಿಟ್ಟು ಮಲಗಿಸ್ತಾ ಇರ್ತಾರೆ. ಸೊ ಇವಾಗ ಒಂದು ಸ್ವಲ್ಪ ಅಭ್ಯಾಸ ಆಗಿದೆ ಅಲ್ವಾ. ಆ್ಯಂಡ್ ಆಮೇಲೆ ಫುಡ್ ಬಗ್ಗೆ ಹೇಳ್ಬೇಕಂತಂದ್ರೆ ಇನ್ಫ್ಯಾಕ್ಟ್ ಫಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ಗೆ ಥ್ಯಾಂಕ್ಸ್ ಟು ಗುಂಡು. ಯಾಕೆಂದರೆ ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ನಾನೊಂದು ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರು ನನಗೆ ಗುಡ್ ನ್ಯೂಟ್ರಿಷನಿಸ್ಟ್ ಮತ್ತು ಟ್ರೈನರ್ ಕೂಡ ಕೊಟ್ಟಿದ್ದಾರೆ. ಅವ್ರು ನನಗೆ ಕರೆಕ್ಟಾಗಿ ಹೇಳ್ತಾ ಇದ್ರು ಯಾವುದಾದ್ರು ಎಷ್ಟೆಷ್ಟು ತಿನ್ನಬೇಕು, ಏನೇ ತಿನ್ನಬೇಕು ಅನ್ನೋ ಥರ ಎಲ್ಲ. ಬಟ್ ಫಾಲೋ ಮಾಡೋದಕ್ಕೆ ರಿಯಲ್ ಆಗಿ ಹೆಲ್ಪ್ ಮಾಡಿದ್ದು ಬರುತ್ತೆ. ಬಿಕಾಸ್ ನಡೆಯುತ್ತೆ ಅಂತ ಸ್ಕಿಪ್ ಮಾಡ್ತಾ ಇದ್ದೆ ನಾನು. ಪ್ರೋಟೀನ್ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಯಾವಾಗೂ. ನನಗೆ ನಾನ್ ವೆಜ್ ಪ್ರಿಯೇ ಏನಲ್ಲ ನಾನು. ಸೊ ಆದಷ್ಟು ಚಿಕನ್ನು ಎಲ್ಲ ಕಡಿಮೆ ಮಾಡ್ತಾ ಇದೆ. ಬಟ್ ಬರೋಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಅದನ್ನು ಎಂತ ತಿನ್ನಲೇಬೇಕು ಅಂತ ಫೋರ್ಸ್ ಮಾಡಿ ತಿನ್ನಿಸಿ ಐ ಥಿಂಕ್ ದಟ್ ಹೆಲ್ಪ್ ಮಿ ಅ ಲಾಟ್. ಬಟ್ ಏನಂತ ಹೇಳ್ತಾರೆ ಅಂದರೆ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಇಫ್ ಯು ಈಟ್ ರೈಟ್ ಪ್ರಪೋರ್ಷನ್ ಆ್ಯಂಡ್ ರೈಟ್ ನ್ಯೂಟ್ರಿಷನ್ ನಿಮ್ದು ವೆಯ್ಟ್ನ ಅಂತ ಕಂಟ್ರೋಲಲ್ಲಿ ಇರಬಹುದು. ನನಗೇನು ಆ ಥರ ಕ್ರೇವಿಂಗ್ ಥರ ಅನಿಸ್ಲಿಲ್ಲ ಅವಾಗ ಅನಿಸ್ಲಿಲ್ಲ ನನಗೆ. ಇವಾಗ ಒಂಚೂರು ನನಗೆ ಇಬ್ಬರಿಗೂ ಆ್ಯಕ್ಚುಲಿ ಸ್ವೀಟ್ಸೇ ಇಷ್ಟ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಇವಾಗ ಲಾಸ್ಟ್ 8th ಮಂತಿಂದ ನಂಗೆ ಒಂದು ಸ್ವಲ್ಪ ಚಾಕ್ಲೇಟ್ ತಿನ್ಬೇಕಂತ ತುಂಬ ಜಾಸ್ತಿ ಇಷ್ಟ ಆಗ್ತಾ ಇತ್ತು. ಅದನ್ನು ಸ್ವಲ್ಪ ಬರೋದು ಕಡಿಮೆ ಮಾಡಿಸಿ ಸ್ವಲ್ಪ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಿಸಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ನನ್ನ ವೇಟ್ನ ಅಲ್ಲಿ ಶೇಪಿಗೆ ತಗೊಂಡ್ಬಂದಿದ್ದಾನೆ. ಎಕ್ಸ್ ಫಾರ್ ಪ್ರೋಟೀನ್ ಆ್ಯಂಡ್ ಬೆರೀಸ್, ಎಲ್ಲ ಥರದ ಬೆರೀಸ್ ಲೈಕ್ ಸ್ಟ್ರಾಬೆರಿ, ಬ್ಲೂಬೆರಿ ಆ್ಯಂಡ್ ಫ್ರೂಟ್ಸ್ ಚೆನ್ನಾಗಿದೆ. ಫ್ರೂಟ್ಸ್ ಜಾಸ್ತಿ ತಿಂತಾರೆ. ಬಟ್ ತುಂಬ ಶುಗರಿ ಫ್ರೂಟ್ಸ್ ತಿಂತಾರೆ ಇಲ್ಲ, ಬೆರೀಸ್ ಜಾಸ್ತಿ ತಿಂತಾರೆ. ಲೈಕ್ ಸ್ಟ್ರಾಬೆರಿ, ಬ್ಲೂಬೆರಿ, ರಾಸ್ಬೆರಿ, ಬ್ಲ್ಯಾಕ್ಬೆರಿ. ಇದು ಎವ್ರಿ ಡೇ ಮ್ಯಾಂಡೇಟ್ರಿ. ನಂದು ಮಾರ್ನಿಂಗ್ ರುಟೀನ್ ಇರ್ತಾ ಇದೆ. ಅದ್ರ ಜೊತೆ ಕ್ಯಾರೆಟ್ಸ್ ಒಂದು ಸ್ವಲ್ಪ, ಎಗ್ಸು, ಆಮೇಲೆ ಅವಕಾಡೋ, ಸ್ಯಾಂಡ್ವಿಚ್, ಸೌತೆಕಾಯಿ ನಂತರ ಇಲ್ಲ. ಓಕೆ ಸಾಕು. ಇದೇಂತಪ್ಪ ಇದು ಇಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ಯಾ? ಸ್ಪೈಸಿ ಅಂತ ಖಾರ ಆಗುತ್ತೆ ತುಂಬ, ಅಷ್ಟೊಂದು ಹಾಕ್ಬೇಡ ಬಂದು. ಮತ್ತೆ ಹಂಗಾದ್ರೆ ಆನಿಯನ್ ಕಡಿಮೆ ಆಗುತ್ತೆ. ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ವರ್ಕೌಟ್ ಅಂತೂ ಆಲ್ಮೋಸ್ಟ್ ಎವ್ರಿ ಡೇ ಮಾಡಿದ್ದೀನಿ. ಅಂದರೆ ವೀಕಲ್ಲಿ 6 days ಅಂತೂ ಇರ್ತಾ ಇತ್ತು ಮಾಡಿದ್ದೀನಿ. 1 day ಸ್ಟ್ರೆಂತ್ ಟ್ರೈನಿಂಗ್ ಆದರೆ ಇನ್ನೊಂದು ಡೇ ಯೋಗ. ಐ ಆಮ್ ಸ್ಟಿಲ್ ಡೂಯಿಂಗ್ ಇಟ್. ಇನ್ನೂ ಮಾಡ್ತಾನೆ ಇದ್ದೀನಿ. 9th ಮಂತಲ್ಲಿ ಇದ್ದೀನಿ. average 5 days a week. average 5 days. ಆಮೇಲೆ ಇಟ್ಸ್ ನಾಟ್ ಅ ಪ್ರೆಷರ್ ತರ ತಗೊಂಬೇಡಿ, ಮಾಡಲೇಬೇಕು ಅಂತ. ಲಿಸನ್ ಟು ಯುವರ್ ಬಾಡಿ ಆಯ್ತಾ. ಇವತ್ತು ಆಗ್ತಾ ಇಲ್ಲ ಅಂತಾರೆ ಡೋಂಟ್ ಗೋ. ಇಫ್ ಯು ಫೀಲಿಂಗ್ ಇಟ್. ನನಗೆ ವರ್ಕೌಟ್ ಮಾಡ್ಕೊಂಡು ಬಂದ್ರೆ ದಿನ ಬೇಡ ಹೋಗಲ್ಲ ಇವತ್ತು ಅನ್ನೋ ಥರ ಅಲ್ಲ. ಬಟ್ ನೀವು ಪುಷ್ ಮಾಡ್ತಾ ಇದ್ದಾರೆ, ಅದಕ್ಕೆ ಥ್ಯಾಂಕ್ ಯು ಸೊ ಮಚ್. ಕೊಂಡು ಇನ್ನೊಂದು ಕ್ವೆಶನ್ ಏನಂತಂದ್ರೆ ಎಲ್ಲರದು, ನೀವು ಬಾಡಿ ವೆಯ್ಟಿಗೆ ಏನು ಮಾಡಿಲ್ಲ ಅನ್ನೋ ಥರ ಹಾಗೆ ಇದ್ದೀರಾ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ಅಫ್ಕೋರ್ಸ್ ಗುಂಡು ಬೇಬಿ ಇರುತ್ತೆ. ಇಲ್ಲ, ನಾನು ಆ್ಯಕ್ಚುಲಿ ವೆಯ್ಟ್ ಗೇನ್ ಆಗಿದ್ದೀನಿ ಒಂದು ಸ್ವಲ್ಪ. ಇವಾಗ 9th ಮಂತಲ್ಲಿ ಒಂಚೂರು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಓವರ್ ಆಲ್ ಅಫ್ಕೋರ್ಸ್ ನಾನು ಅರೌಂಡ್ 12 kgs 11 to 12 kgs ಹತ್ತತ್ರ ನಾನು ಪುಟ್ ಆನ್ ಆಗಿದ್ದೀನಿ. ಅಂದರೆ ಯಾವ ಟ್ರೈಮಿಸ್ಟರ್ಗೆ ಇಷ್ಟಿಷ್ಟು ವೆಯ್ಟ್ ಗೇನ್ ಆಗಬೇಕು ಆ ಥರ ಇರುತ್ತೆ ಆ್ಯಕ್ಚುಲಿ. ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನೀವು ಮೊದಲು ಎಷ್ಟಿದ್ರಿ, ನಿಮ್ಮ ಬಾಡಿ ಮಾಸ್ ಯಾವ ಥರ ಇದೆ, ನೀವು ತುಂಬ ಲೀನ್ ಸೈಡ್ ಇದ್ದೀರಾ ಅಥವಾ ನಾರ್ಮಲ್ ಬಾಡಿ ಮಾಸ್ ಸೈಡಲ್ಲಿ ಇದ್ದೀರಾ, ಬೇಬಿದು ಎಲ್ಲ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ, ನಮಗೆ ಬಾಡಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತಂದರೆ ಅದೇ ಈ ಶುದ್ಧಿ ಹೋಗುತ್ತೆ. ಸೊ ನನ್ನ ಕೇಸಲ್ಲಿ ಥ್ಯಾಂಕ್ಫುಲಿ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಆ್ಯಂಡ್ ಐ ಎಂಜಾಯ್ ಮೈ ಹೋಲ್ ಪ್ರೆಗ್ನೆನ್ಸಿ. ಎಷ್ಟು ಬೇಗ ಹೋಯ್ತು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಅಂತೂ ಗೊತ್ತೇ ಆಗಲಿಲ್ಲ. ಬಟ್ ಇವಾಗ 9th ಮಂತ್ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ನನಗೆ ಎಷ್ಟು ವರ್ಷಗಳಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಇನ್ನೇನು ಸ್ವಲ್ಪ ಬೇಕು ಆಯಿತಾ, ಸ್ವಲ್ಪ ಡೇಸ್ ಹೋಗ್ಲಿ ಅದರಲ್ಲಿ ಬೇಗ ಬರುತ್ತೆ. ಇಲ್ಲಿ ಎಷ್ಟೊಂದು ಜನ ನನಗೆ ಕೇಳ್ತಾ ಇದ್ದೀರಲ್ಲ, ಶ್ರೀಮಂತ ಮಾಡ್ಕೊಳ್ಳಿ, ಶ್ರೀಮಂತ ಯಾವಾಗ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಸೊ ದಟ್ಸ್ ಪ್ಲ್ಯಾನ್ ಫಾರ್ ಟುಮಾರೋ. ಮದರ್ಸ್ ಡೇ ಸ್ಪೆಷಲ್ ಅಂತ ಶ್ರೀಮಂತ ಡೇ ಮಾಡ್ಕೊಳ್ತಾ ಇದ್ದೀವಿ. ಒಳ್ಳೆ ದಿನನೂ ಹೌದು ಅಂತ. ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇವಾಗೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಮನೆಯಲ್ಲಿ ಆ್ಯಕ್ಚುಲಿ ಬೇಬಿದು ಸ್ಟಫ್ಸ್ ಎಲ್ಲ ತುಂಬ ಜಾಸ್ತಿ ಇವಾಗ ಆಗಲೇ ತೊಗೊಂಡ್ಬಂದಿದ್ದೀವಿ. ದರ್ ಇಸ್ ಅ ಲಾಟ್.
ಬಟ್ ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಓನ್ಲಿ ಇಟ್ ಇಸ್ ನೆಸೆಸರಿ ಅಂತ ಅಂದ್ಕೊಂಡ್ರೆ ಅಂತ ಅನ್ಸಿದ್ರೆ ಮಾತ್ರ ತೊಗೊಂಡಿದ್ವಿ. ಮನೆ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಫುಲ್ಲು ಎಲ್ಲ ಕಡೆ ಬರೀ ಬಾಕ್ಸಸ್ ಏನು ಬೇಬಿ ಬರುತ್ತೆ ಅಲ್ವಾ ಅದಕ್ಕೆ. ಸೊ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಆ್ಯಂಡ್ ಹಾಸ್ಪಿಟಲ್ ಬ್ಯಾಗನ್ನು ಪ್ಯಾಕ್ ಮಾಡಬೇಕು ನಾವಿನ್ನ. ಇಲ್ಲಿ ಆ್ಯಕ್ಚುಲಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಂದರೆ ವೈಲ್ ಆ್ಯಂಡ್ ಪ್ಯಾಕಿಂಗ್ ದ ಬ್ಯಾಗ್ ಸೀರಿಯಸ್ ಆಗಿ ಕೂತ್ಕೊಂಡು ಪ್ಯಾಕ್ ಮಾಡಬೇಕು. ಆವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅಂದರೆ ಹಾಸ್ಪಿಟಲ್ ಹೇಗೆ ಆ್ಯಂಡ್ ಎಷ್ಟು ಕಷ್ಟ ಇದೆ, ಅಪಾಯಿಂಟ್ಮೆಂಟ್ಸ್ ಹೆಂಗೆ, ಅದನ್ನೆಲ್ಲದೂ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ. ಐ ಹೋಪ್ ಐ ವಿಲ್ ನೆಕ್ಸ್ಟ್ ವಿಡಿಯೋ. ಇದಾದಮೇಲೆ ಎಂಥ ಸುಮಂತ ಆಗುತ್ತೆ, ಸುಮಂತದ ನಾಳೆ ಐ ಆಮ್ ಹೋಪಿಂಗ್ ಚೆನ್ನಾಗಿ ವಿಡಿಯೋ ತೆಗಿತೀನಿ ಅಂತ. ಟಯರ್ಡ್ ಆಗ್ತಲೇ ಮಾಡ್ತೀನಿ ಅಂತ. ಇವಾಗ ಆ್ಯಕ್ಚುಲಿ 9th ಮಂತಲ್ಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ ಫೀಲ್ ಆಗ್ತಾಯಿದೆ ಬೇಗ. ಅದರ್ವೈಸ್ ಐ ವಾಸ್ ಸೋ ಲೈವ್ಲಿ ಆ್ಯಂಡ್ ಆ್ಯಕ್ಟಿವ್, ಫುಲ್ ಚೆನ್ನಾಗಿ ಕಿಚ್ಚಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ ನಾನು. ಓಕೆ, ಸೊ ಕ್ವಿಕ್ಕಾಗಿ ನಾನು ಒಂದು ಸ್ವಲ್ಪ ಹೇಳಿದ್ದೀನಿ ನನ್ನದು ಪ್ರೆಗ್ನೆನ್ಸಿ ಹಿಂಗಿತ್ತು ಅಂತ. ಬಾಯಿ ಬಾಗಿದ್ದು ನಾನು ಈ ಡಾಕ್ಟರ್ಸು ಪ್ರಾಸೆಸ್ಸು ಅದೆಲ್ಲ ನಾವು ಬರೋದಕ್ಕೆ ಜಾಸ್ತಿ ಕರೆಕ್ಟಾಗಿ ಗೊತ್ತಿರೋದು ನನಗಿಂತ. ಸೊ ವಿಲ್ ಸಿಟ್ ಟುಗೆದರ್ ಅಂಡ್ ಡೂ ದ ವಿಡಿಯೋ, ಆಯಿತಾ? ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಥಿಂಕ್ ನಂಗೆ ಗೊತ್ತಿಲ್ಲ ನಾನು ಹೇಳಬೇಕು ಅಂದ್ಕೊಂಡಿದ್ದೆಲ್ಲ ಹೇಳಿದ್ದೀನೋ ಇಲ್ವೋ ಅಂತ. ನೆಕ್ಸ್ಟ್ ವಿಡಿಯೋಲಿ ಐ ವಿಲ್ ಟ್ರೈ ಟು ಕವರ್. ಪಕ್ಕ ಇದು ಕಮೆಂಟ್ ಹಾಕ್ತೀರಾ ನಂಗೆ ಗೊತ್ತು. ಜೆಂಡರ್ ರಿವೀಲ್ ಯಾವಾಗ ಮಾಡ್ತೀರಾ, ಜೆಂಡರ್ ರಿವೀಲ್ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ. ಐ ನೋ ಎಷ್ಟೊಂದು ಜನ ಫ್ರಸ್ಟ್ರೇಟಿವ್ ಆಗಿರುತ್ತೆ ಅಂತ. ಫಸ್ಟ್ ಪಾರ್ಟ್ ಹಾಕ್ಬಿಟ್ಟು ಸೆಕೆಂಡ್ ಪಾರ್ಟ್ ಹಾಕಿಲ್ಲ ನೀವು ಅಂತ ಅಂದ್ಬಿಟ್ಟು ರಿವೀಲ್ ಮಾಡೋದನ್ನ ಹಾಕ್ತೀನಿ ಬಿಫೋರ್ ದ ಬೇಬಿ ಕಮ್ಸ್. ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಏನು ಫುಲ್ಲು ಪಕ್ಕ ಚೆನ್ನಾಗಿ ತೆಗೆದಿದ್ದೀನಿ ವಿಡಿಯೋ ಆ ಥರ ಏನಿಲ್ಲ. ಒಂದು ರೇಂಜಿಗೆ ಅಟ್ಲೀಸ್ಟ್ ಬೇಬಿ ಯಾವುದು ಜೆಂಡರ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ನಾನು ಹಾಕ್ತೀನಿ, ಬೇಬಿ ಬರೋದಕ್ಕಿಂತ ಮುಂಚೆ 2 days.